ಈಗಲೇ ನಿಗಮದಲ್ಲೇ ಮಾಡಿಸ್ಕೊಡೋದು ಮಾಡ್ಬಿಟ್ಟಿದೀವ. ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ. ಏನಾಗಲ್ಲ, ಕನಸು ಬಿದ್ದೋಗಿದ್ದೆ ಅವರು. ಬಿದ್ದೋದ್ದ ನಮ್ಮ ಸರ್ಕಾರ? ಬಿದ್ದೋದ್ದೇನ್ರಿ ನಮ್ಮ ಸರ್ಕಾರ? ಬಿಡಲ್ಲ. ಅದು ಏನು 2 ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ. ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ. ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫರೆನ್ಸಸ್ ಇದೆ. ನಾನು ಅವನ ಜೊತೆಲೆ ಕೂತಿದ್ದೀವಿ ಈಗ ಇಲ್ಲಿ. ಡಿಫರೆನ್ಸ್ ಇದೆ. ಇವನು ಅದಕ್ಕೆ ಫೋಟೋ ಉದ್ದಕ್ಕೂ ತಪ್ಕೊಂಡಿರೋ ಫೋಟೋ ಹಾಕೋ ಬಂದವನೇ. ಸುಮ್ಮನೆ ಹೇಳೋದು. ಅವಕ್ಕೆ ಅಧಿಕಾರ ಕೊಟ್ಟಾಕ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳೋದು, ಅಪವಾದಗಳು ಮಾಡದ್ದೇ ಮಾಡೋದು. ನಾನು ಹೇಳ್ತೀನಿ, 2028ರ ವಿಧಾನಸಭೆ ಚುನಾವಣೆ ನಡೀತದೆ. ಮತ್ತೆ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಸುಳ್ಳು ಹೇಳ್ತವೆ. ಏನೇ ಉದಯ? ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನಾವೇ ಅಧಿಕಾರಕ್ಕೆ ಬರೋದು. ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ಬಿಡದಂತೆ ನಡೆದಿದ್ದೀವಿ. 1,22,00,000 ಮಹಿಳೆಯರಿಗೆ, ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? 1,22,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕುಟುಂಬಗಳಿಗೆ 1,64,00,000 ಮನೆಗಳಿಗೆ ಫ್ರೀಯಾಗಿ 200 ಯೂನಿಟ್ ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಯಾವ ಸರ್ಕಾರ ಕೊಟ್ಟಿತ್ತು? ಏನೂ ಮಾಡ್ತಾ ಇಲ್ಲ. ಎಲ್ಲ ಹೆಣ್ಮಕ್ಳು, 3.5 ಕೋಟಿ ಹೆಣ್ಮಕ್ಳು ಫ್ರೀಯಾಗಿ ಬಸ್ನಲ್ಲಿ ತಿರುಗಾಡ್ತಾರೆ. ಏನು ಮಾಡಿದ್ದಾರೆ? ಪ್ರತಿ ಕುಟುಂಬಕ್ಕೆ BPL ಕಾರ್ಡ್ಗಳಿಗೆ, ಅಂತ್ಯೋದಯ ಕಾರ್ಡ್ಗಳಿಗೆ 10 ಕೆಜಿ ಅಕ್ಕಿಯನ್ನು